Good morning, my dear children. In the previous class, I have given you the information related to the concept of the attitude and features of an attitude and some of the important meanings which are related to the attitude. So after completion of that concept, ಆ ಒಂದು attitudeನ ಒಂದು ಲಕ್ಷಣಗಳಂತಕ್ಕಂಥದ್ದು ಮುಗಿದ ನಂತರ the important concept that is called as the components of an attitude. So here the components of an attitude are totally divided into three types. ಇಲ್ಲ ಕಾಂಪೊನೆಂಟ್ಸ್ ಅಂತಕ್ಕಂಥದ್ದನ್ನ ಮೂರು ರೀತಿಯಲ್ಲಿ ವಿಂಗಡಣೆಯನ್ನ ಮಾಡಲಾಗಿದೆ ಮಕ್ಕಳ. So the cognitive attitude, affective attitude and the behavioral attitude are a component. The cognitive component, affective component and the behavioral components are there. So based on that, here the cognitive component, cognitive ಅಂತ ಹೇಳಿದಾಗ ಈ ಒಬ್ಬ ವ್ಯಕ್ತಿಯ ವರ್ತನೆಗೆ ತಕ್ಕಂತೆ ನಾಲೆಡ್ಜ್ ಅಥವಾ ಅವನ ಅನಿಸಿಕೆಗಳು ಒಪಿನಿಯನ್ ಆಫ್ ಎ ಪರ್ಸನ್ ಟುವರ್ಡ್ಸ್ ಸಮಥಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅವನ ಒಂದು ಆಟಿಟ್ಯೂಡ್ ಯಾವುದೇ ಒಂದು ವಿಚಾರದ ಬಗ್ಗೆ ವ್ಯಕ್ತಪಡಿಸ್ತಕ್ಕಂತಹ ನಿಟ್ಟಿನಲ್ಲಿ ಕಾಗ್ನಿಟಿವ್ ಕಾಂಪೊನೆಂಟ್ ಅಂತಕ್ಕಂಥದನ್ನ ನಾವಿಲ್ಲಿ ವ್ಯಕ್ತಪಡಿಸ್ತೀವಿ ಮಕ್ಕಳ. So cognitive is nothing but the knowledge or the belief of a person about something. ಯಾವುದೋ ಒಂದು ವಿಚಾರದ ಬಗ್ಗೆ ಅವನ ಅನಿಸಿಕೆ ಮತ್ತು ನಂಬಿಕೆ ಅಂತಕ್ಕಂಥದನ್ನ ಕಾಗ್ನಿಟಿವ್ ಕಾಂಪೊನೆಂಟ್ ಅಲ್ಲಿ ಆಟಿಟ್ಯೂಡ್ ಆಫ್ ಎ ಪರ್ಸನ್ ಅನ್ನ ವ್ಯಕ್ತಪಡಿಸ್ತೀವಿ. ಅಫೆಕ್ಟಿವ್ ಕಾಂಪೊನೆಂಟ್, ದಿ ಎಮೋಷನ್ ಆರ್ ದ ಫೀಲಿಂಗ್ ಆಫ್ ಅ ಪರ್ಸನ್ ಹ್ಯಾಸ್ ಟುವರ್ಡ್ಸ್ ಸಮಥಿಂಗ್. ಎಮೋಷನ್ ಅಂದ್ರೆ ಯಾವ ರೀತಿ ವ್ಯಕ್ತಪಡಿಸ್ತಾನೆ, ಅಗ್ರೆಸಿವ್ ಆಗ್ತಾನ ಅಥವಾ ಫ್ರೀಯಾಗಿ ತಗೊಳ್ತಾನ ಅಥವಾ ಅದ್ರ ಬಗ್ಗೆ ಅವನ ಅನಿಸಿಕೆ ಏನು ಅನ್ನೋದ್ರ ಬಗ್ಗೆ ಅಫೆಕ್ಟಿವ್ ಕಾಂಪೊನೆಂಟ್ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತೀವಿ. ಇನ್ನು ಬಿಹೇವಿಯರಲ್ ಕಾಂಪೊನೆಂಟ್ ಅಂತ ನಾವು ತೆಗೆದುಕೊಂಡಾಗ, ಸೊ ಇನ್ ಅ ಬಿಹೇವಿಯರಲ್ ಕಾಂಪೊನೆಂಟ್ ದ ಇಂಟೆನ್ಷನ್ ಟು ಬಿಹೇವ್ ಇನ್ ಕ್ರಿಯೇಷನ್ ವೇ ಟುವರ್ಡ್ಸ್ ಸಮಥಿಂಗ್. ಅವನು ಉದ್ದೇಶಪೂರ್ವಕವಾಗಿ ತನ್ನ ಒಂದು ವರ್ತನೆಯನ್ನ ಯಾವ ರೀತಿ ವ್ಯಕ್ತಪಡಿಸ್ತಾನೆ ಎಂಬುದನ್ನ ಈ ಒಂದು ಬಿಹೇವಿಯರಲ್ ಅಂತ ಹೇಳಿದ್ರೆ ಅವನ ಒಂದು ಇಚ್ಛಾಶಕ್ತಿಗಳು ಅವನ ನಡತೆ ಆಧಾರದ ಮೇಲೆ ಇರ್ತದೆ ಕಾಂಪೊನೆಂಟ್. ಅಫೆಕ್ಟಿವ್ ಅಂತ ಹೇಳಿದಾಗ ಅವನು ಯಾವ ರೀತಿ ಫೀಲಿಂಗ್ ವ್ಯಕ್ತಪಡಿಸ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಂತೀವಿ. ಕಾಗಿನೇಟಿವ್ ಅಂತ ತೆಗೆದುಕೊಂಡಾಗ ಅವನ ಬುದ್ಧಿಶಕ್ತಿ ಮತ್ತೆ ಅವನ ಒಂದು ಒಪಿನಿಯನ್ ಅನಿಸಿಕೆ ಯಾವ ರೀತಿ ವ್ಯಕ್ತಪಡಿಸ್ತಾನೆ ಎಂಬುದನ್ನ ನಾವಿಲ್ಲಿ ವ್ಯಕ್ತ ಮಾಡ್ತೀವಿ ಮಕ್ಕಳ. ಸೊ ದೀಸ್ ಆರ್ ದ ಬೇಸಿಕಲಿ ದ ತ್ರೀ ಕಾಂಪೊನೆಂಟ್ಸ್ which we people will see related to the attitude. So they may be ask you for the 2 marks, my dear children, what do you mean by attitude? Athava what are the types of components related to attitude anta kelidaga there are basically 3 components related to the attitude: cognitive component, affective component and the behavioral component. ಸೊ ಇದಾದ ನಂತರ ನೋಡಿ, ಇಲ್ಲಿ ಕಾಂಪೊನೆಂಟ್ಸ್ ಅಂತಕ್ಕಂಥದ್ದು ನಾಲೆಜ್, ಬಿಹೇವಿಯರ್, ಫೀಲಿಂಗ್ಸ್, ಅವನ ಒಂದು ಇಂಟೆನ್ಷನ್ ಅನ್ನ ವ್ಯಕ್ತಪಡಿಸ್ತಾ ಹೋದ್ರೆ ದ ನೆಕ್ಸ್ಟ್ ಕಾಲ್ಡ್ ಆಸ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಆನ್ ಆಟಿಟ್ಯೂಡ್ ಅಥವಾ ಇಂಪಾರ್ಟೆನ್ಸಸ್ ಆಫ್ ಆನ್ ಆಟಿಟ್ಯೂಡ್. ಸೊ ದ ಇಂಪಾರ್ಟೆನ್ಸಸ್ ಆಫ್ ಆನ್ ಆಟಿಟ್ಯೂಡ್ ವಿಲ್ ಬಿ ಕ್ಲಾಸಿಫೈಡ್ ಇಂಟು ಅಥವಾ ಡಿವೈಡೆಡ್ ಬೇಸ್ಡ್ ಆನ್ ದ 4 ಟೈಪ್ಸ್. ಫಸ್ಟ್ ಒನ್, ಅವರ್ ಆಟಿಟ್ಯೂಡ್ಸ್ ಕಂಟ್ರೋಲ್ ಅವರ್ ಲೈಫ್ಸ್ ಅಂತ ಹೇಳಿದಾಗ, ಈಗ ನಮ್ಮದೇ ಆಗಿರ್ತಕ್ಕಂಥ ಆಟಿಟ್ಯೂಡ್ ನಮ್ಮ ಒಂದು ಜೀವನ ಶೈಲಿಯನ್ನ ವ್ಯಕ್ತಪಡಿಸ್ತದೆ. ಯಾವ ರೀತಿ ನಮ್ಮ ಒಂದು ಲೈಫ್ಸ್ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ನಾವು ಥಿಂಕ್ ಮಾಡ್ತಕ್ಕಂತಹದ್ದು ಗುಡ್ಡ, ಬ್ಯಾಡ, ಪಾಸಿಟಿವ್, ನೆಗೆಟಿವ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ವ್ಯಕ್ತಪಡಿಸ್ತೀವಿ. ಯಾವ ರೀತಿ ಈಗ ನಮ್ಮ ವರ್ತನೆ ಅಂತಕ್ಕಂಥದ್ದು ಪಾಸಿಟಿವ್ ಅಲ್ಲಿ ಥಿಂಕ್ ಮಾಡ್ತಾ ಹೋದ್ರೆ ನಮ್ಮ ಜೀವನ ಶೈಲಿ ಪಾಸಿಟಿವ್ ಆಗೇ ಇರ್ತದೆ. ನಮ್ಮ ಆಟಿಟ್ಯೂಡ್ ಅಂತಕ್ಕಂಥದ್ದು ಬ್ಯಾಡ್, ಕೆಟ್ಟದ್ದನ್ನ ನಾವು ಆಲೋಚನೆ ಮಾಡ್ತಾ ಹೋದಾಗ ನಾವು ಹೋಗ್ತಕ್ಕಂಥ ದಾರಿಗಳು ಕೆಟ್ಟದಾಗಿಯೇ ಇರುತ್ತೆ ಅಲ್ವಾ. ಆದ್ದರಿಂದ ನಮ್ಮ ಆಟಿಟ್ಯೂಡ್ ಅಂತಕ್ಕಂಥದ್ದು ನಮ್ಮ ಒಂದು ಜೀವನವನ್ನ ಕಂಟ್ರೋಲ್ ಅನ್ನ ಮಾಡ್ತಾ ಹೋಗುತ್ತೆ. ಒಂದು ಎರಡನೇದು, ಆಟಿಟ್ಯೂಡ್ ಡಿಟರ್ಮೈನ್ಸ್ ಔಟ್ಕಮ್. ಈಗ ನಮ್ಮ ಒಂದು ಆಟಿಟ್ಯೂಡ್ ಅಂತಕ್ಕಂಥದ್ದು ದ ವರ್ಡ್ ಆಫ್ ಮೌತ್ ವಾಟ್ ವಿ ವಿಲ್ ಸ್ಪೀಕ್ ದಟ್ ವಿಲ್ ಇಂಡಿಕೇಟ್ ಔಟ್ಕಮ್ ಆಫ್ ಅಸ್. ನಮ್ಮ ವರ್ತನೆ, ಈಗ ಯಾವ ಒಬ್ಬ ವ್ಯಕ್ತಿಯನ್ನು ನಾವು ತೆಗೆದುಕೊಂಡಾಗ ಅವನು ಮೃದುವಾಗಿ ಮಾತಾಡ್ತಾ ಇದ್ರೆ ಅವನ ಔಟ್ಕಮ್ ನೋಡಿದವ್ರು ಏನ್ ಹೇಳ್ತಾರೆ, ಹೇ ಇಸ್ ಗುಡ್, ಸಾಫ್ಟ್ ಆಗಿ ಮಾತಾಡ್ತಾನೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆ ರೀತಿ ಇಲ್ಲಿ ಆಟಿಟ್ಯೂಡ್ ಅಂತಕ್ಕಂಥದ್ದು ಪೀಪಲ್ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಕ್ಸಸ್ ಅನ್ನ ಆಗ್ಬೇಕು ಅಂತ ಹೇಳಿದ್ರೆ ಅವನ ಒಂದು ಆಟಿಟ್ಯೂಡ್ ಅಂತಕ್ಕಂಥದ್ದು ಔಟ್ಕಮ್ ಅಲ್ಲಿ ಗೊತ್ತಾಗತ್ತೆ. ಅಂದ್ರೆ ಅವನ ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗತ್ತೆ, ಮುಖದ ಛಾಯೆಯಲ್ಲಿ ಗೊತ್ತಾಗತ್ತೆ. ಫಾರ್ ಎಕ್ಸಾಂಪಲ್,
A businessman with a laughing face. ಎಲ್ಲ ಬಿಸ್ನೆಸ್ ಮ್ಯಾನ್ ಅಥವಾ ಓನರ್ ಆಫ್ ಎ ಕಂಪನಿ ವರ್ಕರ್ಸ್ ಅನ್ನ ನೋಡಿದ ಕೂಡಲೇ ಸ್ಮೈಲ್ ಅನ್ನ ಕೊಡ್ತಕ್ಕಂಥದ್ದು ಮಾಡಿದ್ರೆ ಅವನ ನಾವೇನಂತ ಟ್ರೀಟ್ ಮಾಡ್ತೀವಿ ಈಸ್ ಗುಡ್ ಅಂತಕ್ಕಂಥದ್ದು. ಗುಡ್ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಸಮಂಜಸವಾಗಿ ನಾವು ಹೇಳ್ಬೋದು ಅವನ ವರ್ತನೆ ಎಲ್ಲರ ಜೊತೆನೂ ಸಹ ಚೆನ್ನಾಗಿ ಮಾತಾಡ್ತಾನೆ ಅಂತಕ್ಕಂಥದ್ದನ್ನ ನಮ್ಗೆ ಗೊತ್ತಾಗ್ತದೆ. ಅಥವಾ ಕೆಲವು ಬಿಸ್ನೆಸ್ ಪರ್ಸನ್ಸ್ ಏನಾಗಿರ್ತಾರೆ, ವರ್ಕರ್ಸ್ ಅನ್ನ ನೋಡಿದ ಕೂಡಲೇ ದೇ ವಿಲ್ ಬಿ ಮೋರ್ ಆಂಗರ್, ಸಮ್ ವಾಟ್ ಅಗ್ರೆಸಿವ್. ದೇ ವಿಲ್ ನಾಟ್ ಟರ್ನ್ ಟು ದ ವರ್ಕರ್ಸ್ ಅಂಡ್ ದೇ ವಿಲ್ ಸ್ಪೀಕ್ ಔಟ್. ಅವರ ಆ ಒಂದು ವರ್ಕರ್ಸಿನ ಕಡೆ ಮುಖ ಕೊಟ್ಟು ಸಹ ಮಾತಾಡೋದಿಲ್ಲ. ಅವಾಗ ಏನಾಗುತ್ತೆ, ಅವನ ಔಟ್ಕಮ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವನ ಆಟಿಟ್ಯೂಡ್ ಎಂಥದ್ದು ಅಂತಕ್ಕಂಥದ್ದು ಅಲ್ವಾ. ಸೊ ಆದ್ದರಿಂದ ಅವನ ಆಟಿಟ್ಯೂಡ್ ಅಂತಕ್ಕಂಥದ್ದು ಔಟ್ಕಮ್ ಅಲ್ಲೂ ಸಹ ಗೊತ್ತಾಗುತ್ತೆ ಮಕ್ಕಳ. ಸೊ ಒಂದು ಲೈಫ್ಸ್ ಆಗಿರ್ಬೋದು, ಔಟ್ಕಮ್ ಆಗಿರೋದು ಗೊತ್ತಾಗುತ್ತೆ. ನೆಕ್ಸ್ಟ್, ದ ಆಟಿಟ್ಯೂಡ್ ರಿಫ್ಲೆಕ್ಟ್ಸ್ ದ ಬಿಹೇವಿಯರ್. ಒಬ್ಬ ವ್ಯಕ್ತಿಯ ಆಟಿಟ್ಯೂಡ್ ಅಂತಕ್ಕಂಥದ್ದು ಯಾವ ರೀತಿ ಡಿಟರ್ಮೈನ್ ಮಾಡ್ತಾನೆ ಅನ್ನೋದ್ರ ಮೇಲೆ ಆಧಾರದಲ್ಲಿ, ಇಫ್ ಒನ್ ಸ್ಮೈಲ್ಸ್ ವಿತ್ ಅದರ್ಸ್ ಇಟ್ ವಿಲ್ ಡಿಟರ್ಮೈನ್ ದ ಬಿಹೇವಿಯರ್ ಆಫ್ ಅನ್ ಇಂಡಿವಿಜುವಲ್. ಅವನು ಯಾವ ರೀತಿ ವರ್ತಿಸ್ತಾನೆ ವ್ಯಕ್ತಿಗಳ ಜೊತೆ ಅಲ್ವಾ. ಆಟಿಟ್ಯೂಡ್ ಸ್ಮೈಲಿ ಫೇಸ್ ಇರುತ್ತೆ, ಕೆಲವರು ಆಂಗರ್ ಫೇಸ್ ಇರುತ್ತೆ, ಕೆಲವರು ಯಾವಾಗಲೂ ಸಹ ಸೈಲೆಂಟ್ ಆಗಿ ಮುಡೌಟ್ ಆಗಿರ್ತಕ್ಕಂಥದ್ದು, ಅಥವಾ ಯಾರನ್ನೂ ಸಹ ಕೆಲವರು ಮಾತಾಡ್ದೇನೆ ಇರ್ತಕ್ಕಂಥದ್ದು. ಈ ರೀತಿ ಹಲವಾರು ವ್ಯಕ್ತಿಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಅಲ್ವಾ. ಆದ್ದರಿಂದ ಆಟಿಟ್ಯೂಡ್ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಸಹ ವ್ಯತ್ಯಾಸವನ್ನ ಕಾಣ್ತಾ ಹೋಗ್ತೀವಿ. ನಾವು ಹಲವಾರು ಜನಗಳನ್ನ ನಾವು ಗಮನಿಸ್ಕೋಬಹುದು. ಕೆಲವರು ಮುಖದ ಛಾಯೆಯನ್ನ ಗಮನಿಸಿದ ತಕ್ಷಣ ಅವನ ಬಿಹೇವಿಯರ್ ವ್ಯಕ್ತವಾಗುತ್ತೆ. ಇನ್ನು ಕೆಲವರು ಏನೇ ಸಂತೋಷವಾಗಿರ್ತಕ್ಕಂಥ ವಿಚಾರ ಹೇಳಿದ್ರು ದೇ ವಿಲ್ ನಾಟ್ ಬಿ ಮೋರ್ ಪಾಸಿಟಿವ್ ಥಿಂಕಿಂಗ್, ದಟ್ಸ್ ಆಲ್ ಅಂತಕ್ಕಂಥ ಸುಮ್ಮನೆ ಇರ್ತಕ್ಕಂಥದ್ದು. ಅಥವಾ ಇನ್ನು ಕೆಲವರು ಸಣ್ಣ ವಿಚಾರ ಬಂದ್ರು ಹೆಚ್ಚು ಖುಷಿ ಆಗ್ಬಿಡ್ತಕ್ಕಂಥದ್ದು, ಇನ್ನು ಕೆಲವರು ಸಣ್ಣ ಸಣ್ಣದಕ್ಕೆಲ್ಲ ಹೆಚ್ಚು ಕೋಪವನ್ನ ಮಾಡ್ಕೊಂಡ್ಬಿಡ್ತಕ್ಕಂಥದ್ದು. ಈ ರೀತಿ ಹಲವಾರು ನಮ್ಮ ಒಂದು ಆಟಿಟ್ಯೂಡ್ಸ್ ಇರ್ತವೆ ವ್ಯಕ್ತಿಗಳಲ್ಲಿ. ಸೊ ಆ ಪ್ರತಿಯೊಬ್ಬ ವ್ಯಕ್ತಿಯ ಆಟಿಟ್ಯೂಡು ಸಹ ಅವನೊಂದು ಬಿಹೇವಿಯರ್ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತವನ್ನ ಮಾಡ್ತಾ ಹೋಗ್ತದೆ ಮಕ್ಕಳ. ಅಂಡ್ ಫೈನಲಿ, ಮ್ಯಾನ್ ಇಸ್ ದ ಮಾಸ್ಟರ್ ಆಫ್ ಹಿಸ್ ಓನ್ ಡೆನ್ಸಿಟಿ. ನೋಡಿ ಇಲ್ಲಿ ಮ್ಯಾನ್, ಈಗ ಮನುಷ್ಯ ಅಂತಕ್ಕಂಥವನು ತನ್ನ ಸ್ವಂತವಾದ ಡೆನ್ಸಿಟಿ, ಪಾಸಿಟಿವ್ ಔಟ್ಲುಕ್ಗಾಗಿರ್ಬೋದು, ಅಥವಾ ಯಾವ ರೀತಿ ಅವನು ಹ್ಯಾಪಿನೆಸ್ ಇದ್ದಾನೆ ಅಥವಾ ಫೋಕಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ತನ್ನ ಸ್ವಂತ ಕೈಯಲ್ಲಿರ್ತದೆ. ಈಗ ನಾನು ಉದಾಹರಣೆ ತಗೊಂಡ್ರೆ, ನನ್ನ ಜೀವನವನ್ನ ನಾನು ಪಾಸಿಟಿವ್ ಆಟಿಟ್ಯೂಡ್ ಅಥವಾ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಇರ್ಬೇಕಂದ್ರೆ ಮ್ಯಾನ್ ಇಸ್ ದ ಮಾಸ್ಟರ್. ನನಗೆ ನಾನೇ ಮಾಸ್ಟರ್ ಆಗಿ ಇದ್ದಾಗ ಹಿಡಿತದಲ್ಲಿ ಹಿಡ್ಕೋಬಹುದು ಅಲ್ವಾ. ಆ ರೀತಿ ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿಯ ಮುಖದ ಛಾಯೆ, ಅವನ ಆಲೋಚನಾ ಶಕ್ತಿಗಳು ಈ ಆಟಿಟ್ಯೂಡ್ ಮೇಲೆ ಆಧಾರವನ್ನ ಬೀಳ್ತದೆ ಮಕ್ಕಳ. ಸೊ here we can able to manipulate the happiness or choosing of a correct attitude. ನಾವು ನಮ್ಮ ಒಂದು ಕೋಪವಾಗಿದ್ದಾಗ ನಾವು ಮ್ಯಾನಿಪುಲೇಟ್ ಚೇಂಜಸ್ ಅನ್ನು ಮಾಡ್ಕೊಳ್ತಾ ಹೋಗೋದೇನು, ಎಲ್ಲೋ ಒಂದು ಕಡೆ ಖುಷಿ ಅಥವಾ ಸಂತೋಷವನ್ನು ಕೊಡ್ತಕ್ಕಂಥ ವಿಚಾರಗಳನ್ನ ಇರ್ತಕ್ಕಂಥ ಸಂದರ್ಭದಲ್ಲಿ. ಸೊ ಈ ರೀತಿ ನಾವೇನ್ ಮಾಡ್ಬೋದು, ಕೆಲವೊಂದು ಇಂಪಾರ್ಟೆನ್ಸಸ್ ಅನ್ನ ಗಮನಿಸ್ತಾ ಹೋಗ್ತೀವಿ. ಮೈ ಡಿಯರ್ ಚಿಲ್ಡ್ರನ್, ದ ಇಂಪಾರ್ಟೆನ್ಸಸ್ ಆಫ್ ಅನ್ ಆಟಿಟ್ಯೂಡ್ ಇಸ್ ಟೋಟಲಿ ಡಿಪೆಂಡೆಡ್ ಅಪಾನ್ ದ ಡಿಟರ್ಮೈನ್ ಔಟ್ಕಮ್, ಹೌ he looks, how he lives and how he behaves. And finally, the overall view of the importances, they will state that the overall density of a human being will be in the hands of a particular person itself. That is called as ದ ಮ್ಯಾನ್ ಇಸ್ ದ ಮಾಸ್ಟರ್ ಆಫ್ ಹಿಸ್ ಓನ್ ಡೆನ್ಸಿಟಿ ಅಂತಕ್ಕಂಥದ್ದನ್ನ ಈ ಒಂದು ಇಂಪಾರ್ಟೆನ್ಸಸ್ ಅಲ್ಲಿ ಗಮನಿಸ್ತೀವಿ ಮಕ್ಕಳ. ದೆನ್ ಆಫ್ಟರ್ ದಟ್, ದ ಸೋರ್ಸಸ್ ಆಫ್ ಅನ್ ಆಟಿಟ್ಯೂಡ್ ಡೆವಲಪ್ಮೆಂಟ್. ಈಗ ನಾವು ಹಲವಾರು ಸೋರ್ಸ್ ಅನ್ನ ಬೇಕಾದ್ರೆ ನಾವು ವೇಸ್ ಅಂತ ಕರೀಬಹುದು. ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ದ ಸೋರ್ಸಸ್ ವಿಚ್ ವಿ ಪೀಪಲ್ ಕ್ಯಾನ್ ಏಬಲ್ ಟು ಡೆವಲಪ್ ಅನ್ ಆಟಿಟ್ಯೂಡ್ ಇನ್ ಅವರ್ ಪರ್ಸನಲ್ ಲೈಫ್ ಆಸ್ ವೆಲ್ ಆಸ್ ಇನ್ ಅವರ್ ಪ್ರೊಫೆಷನಲ್ ಲೈಫ್. ಪರ್ಸನಲ್, ವ್ಯಕ್ತಿಗತವಾಗಿ ನಾವು ಸಹ ಏನ್ ಮಾಡ್ಬೋದು, ನಮ್ಮ ಆಟಿಟ್ಯೂಡ್ ಅನ್ನ ಡೆವಲಪ್ಮೆಂಟ್ ಅನ್ನ ಮಾಡ್ಕೊಳ್ತಾ ಹೋಗ್ಬೋದು. ಯಾವ ಸೋರ್ಸ್ ಅಲ್ಲಿ ಹಲವಾರು ಹಾದಿಗಳನ್ನ ಹುಡುಕೊಳ್ತಾ ನಾವೇನ್ ಮಾಡ್ಬೋದು, ನಮ್ಮದೇ ಆದಂತ ಸ್ವಂತವಾದ ಒಂದು ಆಲೋಚನೆಗಳನ್ನ ಪರಿವರ್ತನೆಯನ್ನ ಮಾಡ್ಕೊಳ್ತಾ ಹೋಗ್ಬೋದು ಮಕ್ಕಳ. ಸೊ ಬೇಸ್ಡ್ ಆನ್ ದಟ್, ಹಿಯರ್ ವಿ ಕ್ಯಾನ್ ಏಬಲ್ ಟು ಸಿ ದಟ್ ದ ಪರ್ಸನಲ್ ಎಕ್ಸ್ಪೀರಿಯನ್ಸಸ್, group associations and influential others. ಇಲ್ಲಿ ನಾವುಗಳು ಪರ್ಸನಲ್ ಎಕ್ಸ್ಪೀರಿಯನ್ಸ್, ಈ ಆಟಿಟ್ಯೂಡ್ ಅಂತಕ್ಕಂಥದ್ದನ್ನ ನಮ್ಮ ಸ್ವಂತವಾದ ಪರ್ಸನಲ್ ಆಗಿರ್ತಕ್ಕಂತಹ ಎಕ್ಸ್ಪೀರಿಯನ್ಸಿನ ಮುಖಾಂತರ ನಮ್ಮದೇ ಆದಂತಹ ಒಂದು ಹಾದಿಯನ್ನ ಹುಡುಕೊಳ್ತಾ ಹೋಗ್ಬೋದು. ಯಾವ ರೀತಿ? ಟ್ರಯಲ್ ಅಂಡ್ ಎರರ್ ಮಕ್ಕಳ. ಎಲ್ಲೋ ಒಂದು ಕಡೆ ಒಂದು ಹಾದಿಯಲ್ಲಿ ಹೋಗ್ತಿರ್ತೀವಿ, ಕೆಲಸವನ್ನ ಮಾಡ್ತಿರ್ತೀವಿ, ಎಡವಟ್ಟಾಯ್ತು. ಅವಾಗೇನಾಯ್ತು, ಪರ್ಸನಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತು.
ಯಾವ ರೀತಿ? ಸೊ ಈ ರೀತಿ ನಾವು ಆಟಿಟ್ಯೂಡ್ ಇಟ್ಕೊಂಡು ಕೆಲಸವನ್ನ ಮಾಡಿದ್ರೆ ತಪ್ಪಾಗತ್ತೆ. ಅವಾಗ ಏನ್ ಮಾಡ್ತೀವಿ? ವಿಲ್ ಜಸ್ಟ್ ಕಮ್ ಔಟ್ ಆಫ್ ದಟ್. ನಾವೇನ್ ಮಾಡ್ತೀವಿ? ಅದರಿಂದ ಹೊರ ಬರ್ತೀವಿ. ಆದ್ರಿಂದ ನಮ್ಮ ಡೆವಲಪ್ಮೆಂಟ್ ಆಫ್ ಅನ್ ಆಟಿಟ್ಯೂಡ್, ವರ್ತನೆಗಳು ಯಾವ ರೀತಿ ಇರ್ತವೆ ಅಂತ ಹೇಳಿದ್ರೆ, ನಮ್ಮ ಸ್ವ ಎಕ್ಸ್ಪೀರಿಯನ್ಸ್ ಇಂದ ಏನ್ ಮಾಡ್ಬೋದು? ನಾವು ಆಟಿಟ್ಯೂಡ್ ಅಂತಕ್ಕಂಥದ್ದನ್ನ ಬೆಳವಣಿಗೆಯನ್ನ ಮಾಡ್ಕೊಳ್ಬಹುದು. ಮತ್ತೆ ಗ್ರೂಪ್ ಅಸೋಸಿಯೇಷನ್ಸ್ ಇಲ್ಲಿ ನಾವು ಏನ್ ಮಾಡ್ತಿದ್ವಿ? ದ ಗ್ರೂಪ್ ಆಫ್ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ಎ ಸೇಮ್ ಆಟಿಟ್ಯೂಡ್. ನಾವು ಸೇರ್ತಕ್ಕಂತಹ ಗುಂಪಿನಲ್ಲಿರ್ತಕ್ಕಂಥ ಸಂಗಡಿಗರ ಜೊತೆಯ ಆಧಾರದ ಮೇಲೆ ನಮ್ಮ ಆಟಿಟ್ಯೂಡ್ ಡೆವಲಪ್ಮೆಂಟ್ ಆಗುತ್ತೆ. ಯಾವ ರೀತಿ? ಸೊ ವಿ ಆರ್ ಹ್ಯಾವಿಂಗ್ ಅ ಪ್ಲೆಂಟಿ ಆಫ್ ಗ್ರೂಪ್ ಆಫ್ ಪೀಪಲ್ ವಿಲ್ ಬಿ ಡಿವೈಡೆಡ್ ಬೇಸ್ಡ್ ಆನ್ ದರ್ ನಾಲೆಜ್, ಎಕ್ಸ್ಪೀರಿಯನ್ಸಸ್, ವರ್ಕ್ ಫೋರ್ಸಸ್ ಅಂಡ್ ಬೇಸ್ಡ್ ಆನ್ ದ ಆಟಿಟ್ಯೂಡ್ ಆರ್ ಬಿಹೇವಿಯರ್ಸ್. ಈಗ ನಾವು ಒಳ್ಳೆ ಸಂಗಡಿಗರ ಗುಂಪುಗಳ ಜೊತೆ ಸೇರಿದ್ರೆ ನಮ್ಮ ಆಟಿಟ್ಯೂಡ್ ಒಳ್ಳೆಯದಾಗಿಯೇ ಹೋಗ್ತಿರ್ತದೆ. ನಾವು ಒಳ್ಳೆ ವಿದ್ಯಾಭ್ಯಾಸವುಳ್ಳಂತಹ ವ್ಯಕ್ತಿಗಳ ಜೊತೆ ಗುಂಪು ಇರ್ತಕ್ಕಂಥವ್ರು, ಯಾವಾಗಲೂ ಸಹ ಒಂದು ಬುಕ್ಸ್ಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಸೇರಿದ್ರೆ ಅಲ್ಲಿ ನಮ್ಮ ಆಟಿಟ್ಯೂಡ್ ಆ ಒಂದು ರೀತಿಯಲ್ಲೇ ಡೆವಲಪ್ ಆಗುತ್ತೆ. ನಾವು 24 ಗಂಟೆನೂ ಸಹ ಹಲವಾರು ಏನಂತ ಹೇಳ್ತೀವಿ, ಲೇಜಿ ಫೆಲೋಸ್ ಆಗಿರ್ಬೋದು, ರೋಮರ್ಸ್ ಆಗಿರ್ಬೋದು ಅಲ್ವಾ, ಅಲ್ಲಿ ಇಲ್ಲಿ ಹಳದಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಗುಂಪುಗಳು ಬಿಟ್ಕೊಂಡು ಟೈಮ್ ಪಾಸ್ ಮಾಡ್ತಕ್ಕಂಥವ್ರಾಗಿರ್ಬೋದು, ಅಂಥವ್ರ ಜೊತೆ ಸೇರಿದಾಗ ಏನಾಗುತ್ತೆ? ಅಲ್ಲಿ ನಮ್ಗೆ ಆ ಥರದ ಆಟಿಟ್ಯೂಡ್ ಡೆವಲಪ್ ಆಗುತ್ತೆ. ಅಲ್ಲೂ ವ್ಯತ್ಯಾಸಗಳು ಗೊತ್ತಾಗ್ತಿದೆ ನಮಗಿಲ್ಲಿ. ಒಳ್ಳೆ ಸಂಗಡಿಗರ ಜೊತೆ ಸೇರಿದ್ರೆ ಮಕ್ಕಳ, ಆ ಒಂದು ಸಂಗಡಿಗರ ಜೊತೆ ಆಧಾರದ ಮೇಲೆ ನಮ್ಗೆ ಏನಾಗ್ತದೆ? ಆ ಒಂದು ಎಕ್ಸ್ಪೀರಿಯನ್ಸ್ ಬೆಳೀತಾ ಹೋಗುತ್ತೆ. ಅದೇ ರೀತಿ ಇನ್ಫ್ಲೂಯೆನ್ಷಿಯಲ್ ಅದರ್ಸ್, ವಿ ವಿಲ್ ಫಾಲೋ ಸಮ್ ಆಫ್ ದ ಗ್ರೇಟೆಸ್ಟ್ ಪರ್ಸನ್ಸ್ ಅಂಡ್ ಇಮಿಟೇಟಿಂಗ್ ದಮ್ ಬೇಸ್ಡ್ ಆನ್ ದೇರ್ ಆಟಿಟ್ಯೂಡ್. ಈಗ ನಾವು ಏನ್ ಹೇಳ್ತೀವಿ? ಏನಪ್ಪ ಹಿಂಗಿರ್ಬೇಕು ಮಗು ಸರ್, ನಾನು ಈ ವ್ಯಕ್ತಿಯ ತರ ಆಗ್ಬೇಕು ಸರ್. ಹಲವಾರು ಎಕ್ಸಾಂಪಲ್ಸ್ ನಾವು ಗ್ರೇಟ್ ಅಚೀವರ್ಸ್ ಅನ್ನ, ಒಬ್ಬ ಅಬ್ದುಲ್ ಕಲಾಂ ಅಂತ ವ್ಯಕ್ತಿಗಳನ್ನ ತಗೊಳ್ಬಹುದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವ್ಯಕ್ತಿಗಳನ್ನ ತಗೊಳ್ಬಹುದು, ಅಥವಾ ಇನ್ನ ಹಲವಾರು 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 ವ್ಯಕ್ತಿಗಳು ನಮ್ಗಿದ್ದಾರೆ ಮಕ್ಕಳ. ಅಂದ್ರೆ ಆ ವ್ಯಕ್ತಿಯ ಆಧಾರದ ಮೇಲೆ ಕೆಲವರು ಆ ವ್ಯಕ್ತಿಯ ನಡತೆ, ಆ ವ್ಯಕ್ತಿಯ ಗುಣಗಳ ತರನೇ ನಾನು ಆಗ್ಬೇಕಪ್ಪ ಅಂತ ಹೇಳ್ಬಿಟ್ಟು ಅವ್ರ ಆಟಿಟ್ಯೂಡ್ ಬೆಳೆಸ್ಕೊಂತ ತತ್ವಗಳಲ್ಲಿ, ಪ್ರಿನ್ಸಿಪಲ್ಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಸೊ ಬೇಸ್ಡ್ ಆನ್ ದಟ್, ಹಿಯರ್ ದ personal experiences also will influence in development of an attitude, as well as the based on the group where we are going to join with plenty of people. Based on them also with the attitude will be changed. And some of the influential groups, ಯಾವ ಒಂದು ಇನ್ಫ್ಲೂಯೆನ್ಸ್ ಅಲ್ಲ ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ, ಅವರ ಆಧಾರದ ಮೇಲೆ ನಮ್ಮ ಆಟಿಟ್ಯೂಡ್ ಅಂತಕ್ಕಂಥದ್ದು ಡಿಕ್ಲೈನ್ ಆಗೋದಿಲ್ಲ, ಡೆವಲಪ್ ಆಗುತ್ತೆ, ಕ್ಷೀಣಿಸೋದಿಲ್ಲ, ಬೆಳವಣಿಗೆ ಆಗ್ತಾ ಹೋಗುತ್ತೆ. So these are the sum of the sources of an attitude. What are the sources anta keladaga? There are basically the 3 sources of an attitude: personal experiences, group associations, and influential groups. So this will be totally related to the positive attitude or the general meaning of an attitude, etc. The next important concept in this chapter, the main concept we people will going to discuss, that is called as the positive thinking. First concept ಗೆ ಬರ್ತಾ ಇದೀವಿ ಇಲ್ಲಿ, attitude ಆದ ನಂತರ positive thinking ಅಂತಕ್ಕಂಥದ್ದು. So what do you mean by positive thinking? The positive thinking is an act of thinking good ಅಂತ ಕರಿತೀವಿ ನಾವು. Positive thinking is an act of thinking good in an affirmative thoughts. ಒಳ್ಳೆಯ ಹಾದಿಯಲ್ಲಿ ಗುಡ್, ಬೆಟರ್, ಬೆಸ್ಟ್ ಅನ್ನ ಥಿಂಕ್ ಮಾಡ್ತಕ್ಕಂಥದ್ದನ್ನ ಪಾಸಿಟಿವ್ ಥಿಂಕಿಂಗ್ ಅಂತ ಕರಿತೀವಿ. ಅಂಡ್ ದಿಸ್ ಪಾಸಿಟಿವ್ ಥಿಂಕಿಂಗ್ ಇಸ್ ಅನ್ ಟೆಕ್ನಿಕ್ ಆಫ್ ಅನ್ ಚೇಂಜಿಂಗ್ ಆಟಿಟ್ಯೂಡ್. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದೀವಿ ಅಂತ ಹೇಳಿದ್ರೆ ನಮ್ಮ ಆಟಿಟ್ಯೂಡ್ ನೆಗೆಟಿವ್ ರೀತಿ ಇದ್ದಾಗ ನಾವೇನಾಗ್ತಾ ಹೋಗ್ತೀವಿ? ಪರಿವರ್ತನೆಯನ್ನ ಆಗ್ತಾ ಹೋಗ್ತೀವಿ. ಅಂಡ್ ದಿಸ್ ಪಾಸಿಟಿವ್ ಥಿಂಕಿಂಗ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ವೇ ಟು ಯೂಸ್ ಯರ್ ಮೈಂಡ್ ಇನ್ ಡ್ಯಾಮೇಜಿಂಗ್ ಅನ್ ಅಫೆಕ್ಟ್ ಆಫ್ ಅ ನೆಗೆಟಿವ್ ಥಿಂಕಿಂಗ್. ನೆಗೆಟಿವ್ ಥಿಂಕಿಂಗ್ ಇಂದ ನಮ್ಮ ಒಂದು ಮೈಂಡ್ ಅಂತಕ್ಕಂಥದ್ದು ಡ್ಯಾಮೇಜ್ ಆಗಿದ್ರೆ ಮಕ್ಕಳ, ಆ ನೆಗೆಟಿವ್ ಥಿಂಕಿಂಗ್ ಇಂದ ಡ್ಯಾಮೇಜ್ ಆಗಿರ್ತಕ್ಕಂಥ ಮೈಂಡ್ ಅನ್ನ ಪಾಸಿಟಿವ್ ಕಡೆಗೆ ತಂದು ಕೊಡ್ತಕ್ಕಂಥದ್ದೇ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇನ್ ಎ ಸಿಂಗಲ್ ವರ್ಡ್, ದ ಪಾಸಿಟಿವ್ ಥಿಂಕಿಂಗ್ ಮೀನ್ಸ್ ಇಟ್ ಈಸ್ ಅನ್ ಆಕ್ಟ್ ಆಫ್ ಥಿಂಕಿಂಗ್ ಗುಡ್. ಇಟ್ ಈಸ್ ಅನ್ ಆಕ್ಟ್ ಆಫ್ ಥಿಂಕಿಂಗ್ ಗುಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಯಾವ ರೀತಿ? ಇಟ್ ಈಸ್ ಒನ್ ಆಫ್ ದ ಟೆಕ್ನಿಕ್. ಇದೊಂದು ತಂತ್ರಜ್ಞಾನ. ಏನನ್ನ ಮಾಡ್ಲಿಕ್ಕೆ? ನಮ್ಮ ಒಂದು ವರ್ತನೆಗಳನ್ನ ಬದಲಾವಣೆಯನ್ನ ಮಾಡ್ತಕ್ಕಂತಹ ಹಾದಿಯಲ್ಲಿ ಹುಡ್ಕೊಳ್ತಾ ಹೋಗ್ತೀವಿ. ದಿಸ್ ಈಸ್ ಒನ್ ಆಫ್ ದ ಟೆಕ್ನಿಕ್ ಇನ್ ಚೇಂಜಿಂಗ್ ಆಫ್ ಇಂಡಿವಿಜುವಲ್ ಪರ್ಸನ್ಸ್ ಥಿಂಕಿಂಗ್ ಕೆಪಾಸಿಟಿ ಫ್ರಮ್ ನೆಗೆಟಿವ್ ಟು ದ ಪಾಸಿಟಿವ್.
ನೆಗೆಟಿವ್ ಕೆಟ್ಟದ್ರಿಂದ ಒಳ್ಳೇದ ಹಾದಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದನ್ನ ನಾವಿಲ್ಲಿ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಿ ಕ್ಯಾನ್ ಎಕ್ಸ್ಪೆಕ್ಟ್ ದೀಸ್ ಆಲ್ಸೋ ಫಾರ್ ದಿಸ್ ಕ್ವಶನ್ ಆಲ್ಸೋ ಫಾರ್ ದ 2 marks, my dear children. What do you mean by positive thinking? It is an act of thinking good or an affirmative thoughts. It is a technique of changing attitude and of fostering optimism, changes ಆಗ್ತಕ್ಕಂಥದ್ದು, and it is one of the important way in which it will reserve damaging effects. ನಮ್ಮ ಡ್ಯಾಮೇಜ್ ಆಗ್ತಕ್ಕಂಥ ಎಫೆಕ್ಟ್ಸ್ ಇಂದ ಹೊರಬರ್ತಕ್ಕಂಥದ್ದು ಪ್ರಿಕಾಷನರಿ ಮೆಜರ್ ಅನ್ನು ತಗೊಳ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ, ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ಬಿಟ್ಟು, ಪ್ರಿಕಾಷನ್ ತಗೊಳ್ತಕ್ಕಂಥದ್ದನ್ನ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ. ಯಾವುದರಿಂದ? ನೆಗೆಟಿವ್ ಥಿಂಕಿಂಗ್ ಇಂದ ಮಕ್ಕಳ. So these are the some of the concepts which we people has discussed today, and in tomorrow's class we people will going to discuss with the next concept that is called as, after studying of the meaning of a positive thinking, next there are some of the characteristic features of a positive thinking, characteristic features of positive thinker and thinking ಅಂತ ಕರಿತೀವಿ. ಥಿಂಕರ್ ಅಂತ ಹೇಳಿದಾಗ ವ್ಯಕ್ತಿ ಆಧಾರದ ಮೇಲೆ ವಾಟ್ ಹಿ ವಿಲ್ ಬಿ ಹ್ಯಾವಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಒಬ್ಬ ವ್ಯಕ್ತಿ ಪಾಸಿಟಿವ್ ಅನ್ನ ಥಿಂಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಪರ್ಸನ್ ಅನ್ನು ಇಂಡಿಕೇಟ್ ಮಾಡಿ ನಾವು ಅವನ ಒಂದು ಲಕ್ಷಣಗಳನ್ನ ಓದ್ತೀವಿ. ಅದರ ಜೊತೆಗೆ ನಾವು ಪಾಸಿಟಿವ್ ಆಟಿಟ್ಯೂಡ್ಸ್ ಯಾವ ರೀತಿ ಇರ್ತವೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಥಿಂಕಿಂಗು, ಪಾಸಿಟಿವ್ ಆಟಿಟ್ಯೂಡ್ ಅನ್ನ ಡೆವಲಪ್ ಯಾವ ರೀತಿ ಮಾಡ್ತೀವಿ, ಇಲ್ಲಿ ಸೋರ್ಸಸ್ ಆಫ್ ಆಟಿಟ್ಯೂಡ್ ನೋಡಿದ್ವಿ, ಪಾಸಿಟಿವ್ ಆಗಿ ಆಟಿಟ್ಯೂಡ್ ಅನ್ನ ಯಾವ ರೀತಿ ಡೆವಲಪ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಗಮನಿಸ್ತಾ ಹೋಗೋಣ ಮಕ್ಕಳ. ಇದರಲ್ಲಿ ಯಾವುದಾದ್ರು ಡೌಟ್ಸ್ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಐ ವಿಲ್ ಬಿ ಹಿಯರ್ ಟು ಎಕ್ಸ್ಪ್ಲೈನ್ ಆರ್ ಕ್ಲಾರಿಫೈ ಯುವರ್ doubts, my dear children. Thank you.